ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಟಿಫಿಷಿಯಲ್ ನೇಲ್ಸ್ನ ಹೇಗೆ ನಮ್ಮ ನೇಲ್ಸ್ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ತೋರಿಸೋ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದರೆ ಈ ನೇಲ್ಸು ತುಂಬ ಚೆನ್ನಾಗಿ ಸ್ಟಿಕ್ ಆನ್ ಆಗಿರುತ್ತೆ. ನೀವೇ ಬೇಕು ಅಂತ ರಿಮೂವ್ ಮಾಡೋವರೆಗೂ ಇದು ನಿಮ್ಮ ನೇಲ್ಸಿಂದ ಕಿತ್ಕೊಂಡು ಬರಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಆರ್ಟಿಫಿಷಿಯಲ್ ನೇಲ್ಸ್ನ ಯೂಸ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸಿಂಪಲ್ ಟೂಲ್ಸ್ನ ಯೂಸ್ ಮಾಡ್ತಿದ್ದೀನಿ. ನಾನು ತೋರಿಸ್ತಿರೋ ಎಲ್ಲ ಟೂಲ್ಸು ನಿಮಗೆ ನೀವು ಆರ್ಟಿಫಿಷಿಯಲ್ ನೇಲ್ಸ್ನ ಆರ್ಡರ್ ಮಾಡಿದ್ರೇ ಆ ಪ್ಯಾಕೆಟಲ್ಲೇ ಸಿಗುವಂಥ ಟೂಲ್ಸ್ ಆಗಿದ್ದೆ. ಸೊ ನಾನು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಟೂಲ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ. ಮೊದಲಿಗೆ ನಾವು ನಮ್ಮ ನೇಲ್ಸ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಸ್ವಲ್ಪ ಲಾಂಗ್ ಇದ್ದರೂ ಕೂಡ ಯಾವುದೇ ರೀತಿಯಾದ ಎಕ್ಸ್ಟ್ರಾ ನೇಲ್ಸ್ ಇರಬಾರ್ದು. ಸೊ ಆ ಥರ ನಮ್ಮ ನೇಲ್ಸನ್ನು ನಾವು ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಶೇಪ್ ಕೊಟ್ಕೋಬೇಕು. ನಾನು ಇಲ್ಲಿ ಆರ್ಟಿಫಿಷಿಯಲ್ ನೇಲ್ ಪ್ಯಾಕಲ್ಲೇ ನೇಲ್ ಶೇಪ್ನ ಕೊಟ್ಟಿರ್ತಾರೆ, ಅದನ್ನೇ ಯೂಸ್ ಮಾಡಿಕೊಂಡು ನನ್ನ ನೇಲ್ನ ಶೇಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ನೇಲ್ಸ್ ಅಂದರೆ ಆರ್ಟಿಫಿಷಿಯಲ್ ನೇಲ್ಸ್ ನಮ್ಮ ನೇಲ್ಸಿಗೆ ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇವಾಗ ನಾನು ನೆಕ್ಸ್ಟು ಈ ಸ್ಟಿಕ್ನ ಬಳಸಿ ನಾನು ನಮ್ಮ ನೇಲ್ಸ್ ಕ್ಯೂಟಿಕಲ್ಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಆರ್ಟಿಫಿಷಿಯಲ್ ನೇಲ್ ಪ್ಯಾಕಲ್ಲೇ ನಮಗೆ ಸಿಗುತ್ತೆ. ಇದು ಒಂದು ಕಡೆ ಶಾರ್ಪ್ ಎಡ್ಜ್ ಇರುತ್ತೆ, ಇನ್ನೊಂದು ಕಡೆ ಶಾರ್ಪ್ ಎಡ್ಜ್ ಇರಲ್ಲ. ಸೊ ಯಾವ ಕಡೆ ಶಾರ್ಪ್ ಎಡ್ಜ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಕ್ಯೂಟಿಕಲ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಿಂದ ಆರ್ಟಿಫಿಷಿಯಲ್ ನೇಲ್ಸ್ ನಮ್ಮ ನೇಲ್ಸಿಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಡಸ್ಟ್ ಎಲ್ಲ ಇದ್ದರೆ ನೇಲ್ಸ್ ಕರೆಕ್ಟಾಗಿ ಸ್ಟಿಕ್ ಆನ್ ಆಗೋಲ್ಲ. ನೀವು ನೋಡ್ಬೋದು, ನಾನು ನೇಲ್ಸ್ನ ಕಟ್ ಮಾಡಿಕೊಂಡು ನೀಟಾಗಿ ಟ್ರಿಮ್ ಮಾಡಿಕೊಂಡು ಶೇಪ್ ಕೊಟ್ಕೊಂಡು ನಾನು ಕ್ಯೂಟಿಕಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಟೂಲ್ನ ಯೂಸ್ ಮಾಡಿಕೊಂಡು ನೇಲ್ಸ್ ಮೇಲೆ ರಬ್ ಮಾಡ್ತಾಯಿದ್ದೀನಿ. ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಾವು ಈ ಥರ ರಬ್ ಮಾಡೋದ್ರಿಂದ ನಮ್ಮ ನೇಲ್ಸ್ ಮೇಲೆ ಸ್ವಲ್ಪ ಶೈನಿಂಗ್ ಇರೋದು ಹೋಗುತ್ತೆ. ಈ ಸ್ಟೆಪ್ ಮಾಡೋದ್ರಿಂದ ನಾವು ಯೂಸ್ ಮಾಡೋ ನೇಲ್ ಗಮ್ ಆಗಿರ್ಬೋದು, ಇಲ್ಲಾಂದರೆ ನೇಲ್ ಟೇಪ್ ಆಗಿರ್ಬೋದು, ಇದು ನಮ್ಮ ನೇಲ್ಸ್ ಮೇಲೆ ಈಸಿಯಾಗಿ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿ ಸ್ಟಿಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸ್ಟೆಪ್ ನಂತರ ನಮ್ಮ ನೇಲ್ಸಲ್ಲಿರೋ ಶೈನಿಂಗ್ ಎಲ್ಲ ಹೋಗಿರುತ್ತೆ. ಇದನ್ನು ನಾವು ಒಂದು ಕ್ಲಾತ್ ಯೂಸ್ ಮಾಡಿ ಇಲ್ಲ ಒಂದು ಬ್ರಷ್ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ನಿಮ್ಮ ಹತ್ರ ನಾನು ತೋರಿಸ್ತಿರೋ ಟೂಲ್ಸ್ ಇಲ್ಲ ಅಂದ್ರೂ ನೀವು ಇದಕ್ಕೆ ಏನಾದರೂ ಆಲ್ಟರ್ನೇಟಿವ್ನ ಹುಡ್ಕೊಂಡು ಕೂಡ ಮಾಡ್ಕೋಬೋದು. ನೀವು ಇವಾಗ ನೋಡ್ಬೋದು ನನ್ನ ನೇಲ್ಸಲ್ಲಿ ಸ್ವಲ್ಪ ಶೈನಿಂಗ್ ಕಮ್ಮಿ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಆಲ್ಕೋಹಾಲ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ನೇಲ್ಸನ್ನು ವೈಪ್ ಮಾಡ್ಕೋತಾ ಇದ್ದೀನಿ. ನೀವು ಆಲ್ಕೋಹಾಲ್ ಪ್ಯಾಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ಪ್ಯಾಡಲ್ಲಿ, ಕಾಟನ್ ಪ್ಯಾಡಲ್ಲಿ ನಿಮ್ಮ ನೇಲ್ಸನ್ನು ವೈಪ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯಾದ ಡಸ್ಟ್ ಪಾರ್ಟಿಕಲ್ಸ್, ನಾವು ಕ್ಯೂಟಿಕಲ್ ಕ್ಲೀನ್ ಮಾಡ್ಕೊಂಡಿರುವಾಗ ಉಳ್ದಿರುವಂಥ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ಯಾವ ರೀತಿ ನೇಲ್ಸ್ನ ಸ್ಟಿಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ನೇಲ್ ಟೇಪ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ನೇಲ್ ಗ್ಲೂ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಇದು 2 ಸೈಡೆಡ್ ಟೇಪ್ ಆಗಿರೋದ್ರಿಂದ ನಾವು ಒಂದು ಸೈಡನ್ನ ತೆಗೆದು ಅದನ್ನು ನೇಲ್ಸಿಗೆ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳೋಣ. ನಾವು ಟೇಪ್ ಚೂಸ್ ಮಾಡಬೇಕಾದ್ರೂ ತುಂಬ ಕಾನ್ಷಿಯಸ್ ಆಗಿರಬೇಕು. ನಮ್ಮ ಯಾವ ನೇಲಿಗೆ ಯಾವ ಸೈಜ್ ಟೇಪ್ ಬೇಕು ಅಂತ ಚೂಸ್ ಮಾಡ್ಕೊಂಡಿದ್ದ ನಂತರ ನಾವು ಟೇಪನ್ನ ಸ್ಟಿಕ್ ಮಾಡ್ಕೋಬೇಕು. ನೀಟಾಗಿ ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ಟಿಕ್ ಮಾಡ್ಕೊಂಡಿದ್ದ ನಂತರ 20 to 25 ಸೆಕೆಂಡ್ಸ್ ಅದನ್ನು ನೀಟಾಗಿ ಪ್ರೆಸ್ ಮಾಡಿ. ಸೊ ಅದರಿಂದ ಟೇಪು ನಮ್ಮ ನೇಲ್ಸಿಗೆ ಸ್ಟಿಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸ್ಟೆಪ್ ನಾವು ಮಾಡೋದ್ರಿಂದ ಆ ಗ್ಲೂ ಏನಿದೆ ಅದು ನಮ್ಮ ನೇಲ್ಸಿಗೆ ನೀಟಾಗಿ ಸ್ಟಿಕ್ ಆಗುತ್ತೆ, ಬೇಗ ಆಚೆ ಬರೋದಕ್ಕೆ ಬಿಡಲ್ಲ. ಇದೇ ಥರ ಎಲ್ಲ ಫಿಂಗರಿಗೂ ಆ ನೇಲ್ ಸೈಜ್ ಕರೆಕ್ಟಾಗಿ ನಾವು ಟೇಪ್ನ ಚೂಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಒಂದು ಸಾರಿ ನಾವು ಎಲ್ಲ 5 ಫಿಂಗರ್ಸಿಗೂ ಪೇಸ್ಟ್ ಮಾಡಿಕೊಂಡ ನಂತರ ಇವಾಗ ನಾವು ನೇಲ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆರ್ಟಿಫಿಷಿಯಲ್ ನೇಲ್ಸಲ್ಲೂ ಕೂಡ ತುಂಬ ಸೈಜ್ ವೇರಿಯೇಷನ್ ಇರುತ್ತೆ. ಸೊ ನಮ್ಮ ನೇಲ್ ಸೈಜಿಗೆ ಯಾವ ನೇಲ್ ಸೂಟ್ ಆಗುತ್ತೆ ಆ ನೇಲ್ನ ನಾವು ಚೂಸ್ ಮಾಡ್ಕೋಬೇಕು. ಈ ಥರ ಒಂದು 20 to 25 ಸೆಕೆಂಡ್ ಪ್ರೆಸ್ ಮಾಡಿದ್ಮೇಲೆ ನೇಲ್ಸ್ನ ಚೂಸ್ ಮಾಡ್ಕೋಬೋದು. ನೀವು ಮುಂಚೆ ಗಮ್ ಟೇಪ್ನ ತೆಗಿಯೋಕ್ಕೂ ಮುಂಚೆನೇ ನಮ್ಮ ನೇಲ್ಸಿಗೆ ಇಟ್ಕೊಂಡು ಟೆಸ್ಟ್ ಮಾಡ್ಬೋದು ಈ ನೇಲ್ಸ್ ಯಾವ ನೇಲ್ಸ್ ನಮ್ಮ ನೇಲ್ ಸೈಜಿಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ. ಆ ಥರ ನೇಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಯಾವುದಾದ್ರು ನೇಲ್ಸು ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಚಿಕ್ಕದು ಬೇಕಂದರೆ ನೇಲ್ ಶೇಪ್ನರ್ನ ಯೂಸ್ ಮಾಡಿಕೊಂಡು ಆ ನೇಲ್ನ ರಬ್ ಮಾಡಿದ್ರೆ ಅದ್ರ ಸೈಜು ನಮ್ಮ ನೇಲಿಗೆ
ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆರ್ಟಿಫಿಷಿಯಲ್ ನೇಲ್ನ ರಬ್ ಮಾಡಿದ ನಂತರ ನೀವು ಮತ್ತೆ ಸೈಜ್ನ ಚೆಕ್ ಮಾಡ್ಕೋಬೋದು. ಈ ಥರ ಎಲ್ಲ 5 ಫಿಂಗರ್ಸಿಗೂ ನೀವು ಸೈಜ್ನ ಚೆಕ್ ಮಾಡಿಕೊಂಡು ನೇಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಒಂದೊಂದೇ ಫಿಂಗರಲ್ಲಿ ಮೇಲಿರೋ ಶೀಟ್ನ ತೆಗೆದು ನೇಲ್ಸ್ನ ಅಂಟಿಸ್ಕೊಳ್ಳೋಣ. ನಾವು ನೇಲ್ನ ಸ್ಟಿಕ್ ಮಾಡ್ಕೋಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿರಬೇಕು. ಯಾವತ್ತೂ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಿ ನಂತರ ಇನ್ನೊಂದು ಎಡ್ಜಿಗೆ ಹೋಗಬೇಕು. ನಾವು ಡೈರೆಕ್ಟು ಸುಮ್ಮನೆ ಸೆಂಟರಲ್ಲಿ ನೇಲ್ಸ್ನ ಪೇಸ್ಟ್ ಮಾಡಿಬಿಟ್ರೆ ಅದು ನೀಟಾಗಿ ಸ್ಟಿಕ್ ಆಗೋಲ್ಲ. ಸೊ ಯಾವಾಗೂ ಎಡ್ಜಿಂದ ಇನ್ನೊಂದು ಎಡ್ಜಿಗೆ ನಾವು ನೇಲ್ಸ್ನ ಪೇಸ್ಟ್ ಮಾಡ್ಕೋಬೇಕು. ನೇಲ್ಸ್ನ ಪೇಸ್ಟ್ ಮಾಡ್ಕೊಂಡಿದ ನಂತರ ಮತ್ತೆ 25 to 30 ಸೆಕೆಂಡ್ಸ್ ಈಚ್ ಫಿಂಗರ್ನ ಪ್ರೆಸ್ ಮಾಡಿ. ಸೊ ಇದರಿಂದ ಗಮ್ಮು ನೇಲ್ಸಿಗೆ, ಆರ್ಟಿಫಿಷಿಯಲ್ ನೇಲ್ಸಿಗೆ ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇದರಿಂದ ಲಾಂಗ್ ಲಾಸ್ಟಿಂಗ್ ಆಗಿ ಆರ್ಟಿಫಿಷಿಯಲ್ ನೇಲ್ಸ್ ಸ್ಟಿಕ್ ಆಗುತ್ತೆ. ನೀವು ನಾನು ತೋರಿಸೋ ಸ್ಟೆಪ್ಸ್ನ ಫಾಲೋ ಮಾಡಿ ಈ ನೇಲ್ಸು ನೀವೇ ರಿಮೂವ್ ಮಾಡೋವರೆಗೂ ಖಂಡಿತವಾಗಿಯೂ ಬಿದ್ದೋಗಲ್ಲ. ಇದೇ ಥರ ಯೂಸ್ಫುಲ್ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಆರ್ಟಿಫಿಷಿಯಲ್ ನೇಲ್ನ ನೀವು ಬೈ ಮಾಡಬೇಕಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ಈ ನೇಲ್ಸಿನ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.